ಕಾಂಗ್ರೆಸ್ ಹೊರತಾದ ಶಾಸಕರಿಗೆ ಅನುದಾನ ಇಲ್ಲ, ಅದೊಂದು ದೊಡ್ಡ ದುರಂತ, ಪ್ರತಿಯೊಬ್ಬರ ಆರೋಪ. ನಿಮಗೆ ಬೇರೆ ಸವಾಲುಗಳು ಜಾಸ್ತಿ. ಅನುದಾನ ನಿಮಗೆ ಸಿಗ್ತಿದ್ಯಾ ಸರ್? ಇದು ತಮಗೆ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ, ಅದರಲ್ಲಿ ಏನು ವಿಚಾರ. ಆದರೆ ನಮ್ಮ ಕ್ಷೇತ್ರ ಏನು ಹೊರತಾಗಿಲ್ಲ ಸರ್. ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, JDS ಅವರು ಇರ್ಬೋದು, ಆಪೋಸಿಷನ್ ಪಾರ್ಟಿಯವರಿಗೆ ಅನುದಾನಗಳು ತುಂಬ ಕಡಿಮೆ ಇದೆ ಸರ್. ಕಾಂಗ್ರೆಸ್ ಅವ್ರಿಗೂ ಇರೋದ್ರಲ್ಲಿ ಕಡಿಮೆನೇ ಇದೆ. ತಮಗೆ ಗೊತ್ತಿದೆ, ಇರತಕ್ಕಂಥ ಅನುದಾನಗಳಲ್ಲಿ 60,000 ಕೋಟಿನ ಭಾಗಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಬಟ್ ನಾನೇನ್ ಮಾಡ್ತೀನಿ ಅಂದ್ರೆ ಸರ್, ಇರ್ತಕ್ಕಂಥ ಅನುದಾನವನ್ನ ಭಾರಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಎಷ್ಟು ಬಜೆಟ್ನ ಯಾವ ರೀತಿ ಮಿತವಾಗಿ ಬಳಸ್ತಾರೆ ಅಂತ ಹೇಳ್ತಾರಲ್ಲ ಸರ್, ಆ ದುಡ್ಡನ್ನು ಅಷ್ಟು ಮಿತವಾಗಿ 1 ಕಿಲೋಮೀಟರ್ ರಸ್ತೆ ಬೇಕು ಅಂದ್ರೆ ಸರ್ 1 ಕಿಲೋಮೀಟರ್ 500 ಮೀಟರ್ ಹಾಳಾಗಿದ್ರೆ ಕರೆಕ್ಟಾಗಿ ಅಷ್ಟಕ್ಕೆ ರಸ್ತೆ, ಆ ರೀತಿ ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡ್ತೇನೆ ಸರ್. ಅನುದಾನದ ಕೊರತೆ ತುಂಬಾ ಇದೆ ಸರ್. ಬಟ್ ಹಿಂದೆ ಇಷ್ಟೊಂದು ಯಾವತ್ತೂ ಸಮಸ್ಯೆ ಆಗಿಲ್ಲ. ಬಟ್ ಈ ರೀತಿ ಆಗಬಾರ್ದು. ನಾನು ಹೇಳೋದು, ಅವನು ಅಪೋಸಿಷನ್ ಇರ್ಬೋದು, ರೂಲಿಂಗ್ ಇರ್ಬೋದು, ಅಟ್ಲೀಸ್ಟ್ ಅವರಿಗೆ 100 ರೂಪಾಯಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ಗೆ 75 ರೂಪಾಯಿ ಕೊಡಬೇಕು ಸರ್. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ರಾಜ್ಯದಲ್ಲಿ ಮ್ಯಾಂಡೇಟ್ ಅವ್ರಿಗೆ ಕೊಟ್ಟಿದ್ರೆ, ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಶಾಸಕನು ಕೂಡ ಜನ ಅವ್ರಿಗೆ ಮತನ ಕೊಟ್ಟಿರ್ತಾರೆ, ಅವ್ರು ಶಾಸಕನಾಗ ಆಯ್ಕೆ ಆಗಿರ್ತಾರೆ. ಯಾವುದೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ಯಾವುದೇ ಮಂತ್ರಿಗಳಿರ್ಬೋದು, ಆ ರಾಜಧರ್ಮನ ಪಾಲನೆ ಮಾಡಲೇಬೇಕಾಗತ್ತೆ ಸರ್. ಈಗ ನಾನು ಶಾಸಕನಾದಂಥ ಸಂದರ್ಭದಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ ನಾವು ಗೌರವ ಕೊಡ್ತೀವಿ, ನಮ್ಮದೇ ಆದಂಥ ಇದ್ರೆ ಅದರಲ್ಲೇನು ವಿಚಾರ ಏನಿಲ್ಲ. ಆದರೆ ಯಾವುದೋ ಒಬ್ಬ ಕಾರ್ಯಕರ್ತ ಬಂದಂಥ ಸಂದರ್ಭದಲ್ಲಿ ಬಟ್ ಅವನ ಕೇಳ್ತಿರ್ತಕ್ಕಂಥದ್ದು ಸರ್ ನಿಜವಾಗ್ಲೂ ಕೂಡ ಜಿನಿಯನ್ ಇದೆ ಅಂದಂಥ ಸಂದರ್ಭದಲ್ಲಿ ನಾವು ಆ ಸಮಸ್ಯೆಗೆ ಸ್ಪಂದಿಸಲೇಬೇಕಾಗುತ್ತೆ ಸರ್. ಈ ಸ್ಥಾನದಲ್ಲಿ ಕೂತ್ಬಿಟ್ಟು ಹಾಗೆ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಯಾವುದೇ ಮಂತ್ರಿಗಳಿರ್ಬೋದು, ಆ ಕ್ಷೇತ್ರದಲ್ಲಿ ನಿಜವಾಗ್ಲೂ ಆ ಸಮಸ್ಯೆ ಇದೆ ಅಂತಂದ ಸಂದರ್ಭದಲ್ಲಿ ಸರ್ ಸ್ಪಂದಿಸಬೇಕಾದಂಥ ಜವಾಬ್ದಾರಿ ಯಾವುದೇ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಸರ್. ನಾನು ಹೇಳೋದು ನನ್ನ ಅಭಿಪ್ರಾಯ ಸರ್. ಆಕ್ಚುಲಿ ರಾಜಧರ್ಮ ಪಾಲನೆ ಮಾಡಬೇಕು. ಹೌದೌದು. ಫಸ್ಟ್ ಟೈಮ್ ಗೆದ್ದಿರೋ MLA ಸಹಕಾರ ಇದೆಯಾ ಸಚಿವರುಗಳಿಂದ, ಉಸ್ತುವಾರಿ ಸಚಿವರಿಂದ, ಸರ್ಕಾರದಿಂದ? ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಮಾತ್ರ ಮುಖ್ಯಮಂತ್ರಿ ಅಲ್ವಲ್ಲ, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ. ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ, ಅದು ಅವ್ರಿಗೆ ಗೊತ್ತಾಗ್ಬೇಕು ಸರ್. ನಾವು ಅವ್ರಿಗೆ ಹೇಳಷ್ಟು ದೊಡ್ಡವ್ರು ನಾವಲ್ಲ. ನಾವೆಲ್ಲ ಮೊದಲ ಬಾರಿ ಆಯ್ಕೆ ಆಗಂತ ಶಾಸಕರು, ಅವರು 2 ಬಾರಿ ಮುಖ್ಯಮಂತ್ರಿ ಆಗ್ತಿರ್ತಕ್ಕಂಥವ್ರು. ನಿಜವಾಗ್ಲೂ ಕೂಡ ವಿರೋಧ ಪಕ್ಷದ ಶಾಸಕರು ಕೂಡ ಶಾಸಕರೇ. ಹೌದು, ರೂಲಿಂಗ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ ಶಾಸಕರೇ. ಆದರೆ ಈ ಬಾರಿ ಅನುದಾನದಲ್ಲಿ ರೂಲಿಂಗ್ ಪಾರ್ಟಿಯವರು ಕಡಿಮೆ ಇದೆ, ಅದರಲ್ಲಿ ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೂ ಸಮೇತ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಬೇಕು ಅಂತಕ್ಕಂಥ ನಮ್ಮ ಅಭಿಪ್ರಾಯ. ಯಾವುದೇ ಸರ್ಕಾರಗಳಿರ್ಬೋದು ಸರ್, ಜನ ನಮಗೆ ಆಯ್ಕೆ ಮಾಡಿ ಕಳಿಸಿದ ಮೇಲೆ ವಿಧಾನಸಭೆಯಲ್ಲಿ ಎಲ್ಲರೂ ಶಾಸಕರೇ. ಇಲ್ಲಿ ಪ್ರತಿಯೊಬ್ಬ 224 ಜನ ಒಂದೇ ಪಾರ್ಟಿಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿಂದ ಯಾವತ್ತೂ ಗೆದ್ದಿಲ್ಲ, ಮುಂದೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಜನ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ನ ಯಾವುದೇ ಸರ್ಕಾರಗಳು ಗೌರವಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ತುಂಬಾ ಖುಷಿ ಅನ್ಸೋದು ಸರ್. ಈ ಬಾರಿ ಮೊದಲ ಬಾರಿ ಗೆದ್ದಿರುವಂತ ಒಂದಷ್ಟು ಜನ ಶಾಸಕರು ನೀವಾಗಿರ್ಬೋದು, ಧೀರಜ್ ಮುನ್ರಾಜ್ ಆಗಿರ್ಬೋದು, ಕಲಾಪದಲ್ಲಿ ಪಟ 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 ಅಂತ ಮಾತಾಡ್ತೀರ ಸಮಸ್ಯೆಗಳನ್ನ. ಯಾಕಂದ್ರೆ ಅಲ್ಲಿ ಯಾವ ಕಾಲಮಲ್ಲಿ ಏನು ಮಾತಾಡಬೇಕು, ಕ್ವಶನ್ ಅವರ್ ಏನು ಅಂತ ತಿಳ್ಕೊಳಕ್ಕೆ ತುಂಬಾ ಜನಕ್ಕೆ ಗೊತ್ತಿಲ್ಲ. 2-3 ಸಲ ಗೆದ್ದವ್ರಿಗೂ ಕೂಡ ಸೇರಿದಂಗೆ. ಹೇಗೆ ಸಾಧ್ಯ ಸರ್ ಇವೆಲ್ಲ? ಗೈಡೆನ್ಸ್ ಹೇಗೆ? ನೋಡಿ, ನಮ್ಮಲ್ಲಿ ಯಾವುದೇ ವ್ಯಕ್ತಿ ತಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಇಚ್ಛಾಶಕ್ತಿ ಇರಬೇಕು ಸರ್. ನಾನು ವಿಧಾನಸೌಧಕ್ಕೆ ಹೋದ ಮೇಲೆ ಅಧಿವೇಶನದಲ್ಲಿ ಬಹುಶಃ 1 ಅಥವಾ 2 ದಿವಸ ನಂದ ತಪ್ಪಿಸಿದ್ರೆ, ಇಲ್ಲಾಂದ್ರೆ ಅದು ಇಲ್ಲ ನನ್ನ ಲೆಕ್ಕಾಚಾರ. 1 ದಿವಸ ಮಾತ್ರ ಸ್ವಾಮೀಜಿಗಳ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಾನು ಫುಲ್ ಟೈಮ್ ಅಧಿವೇಶನದಲ್ಲಿ ಕೊಡ್ತೀನಿ ಸರ್. ಬೆಳಗ್ಗೆ ನಿಮ್ಗೆ ಶುರು ಆದ್ರೆ ಬೆಳಗ್ಗೆ ಬೇಕಾದ್ರೆ ಒಂದು 5-10 ನಿಮಿಷ ಲೇಟ್ ಆಗ್ಬೋದು ನಾನು ಹೇಳೋದು. ಫುಲ್ ಟೈಮ್ ಅಧಿವೇಶನದಲ್ಲಿ ಕೊಡ್ತೀನಿ. ರಾತ್ರಿ 12:30 ತನಕ 12:30 ಬೆಳಗಾವಿಲಿ ಆಯ್ತಲ್ಲ, ರಾತ್ರಿ 11:30 ಎಷ್ಟು ತನಕ ಆದ್ರೂ ಅಷ್ಟ ತನಕ ಕೊಡ್ತೀನಿ ಸರ್. ಅದರಲ್ಲೂ ನಮ್ಗೆ ಕ್ವಶನ್ ಇದೆ ಅಂದ್ರೆ ಬೇಕಾದ್ರೆ ಒಬ್ಬನೇ ಬೇಕಾದ್ರೆ ಒಂದ್ಗಡೆ ಕೂರಿಸ್ಬಿಡ್ತೀನಿ ಸರ್. ಮತ್ತೆ ಸರ್, ನಂಗೆ ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಹತ್ತಿರದಿಂದ ಅನುಭವ ಇದೆ. ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ, ಮತ್ತೆ ಪ್ರಶ್ನೆಗಳನ್ನ ಹಾಕ್ತೀನಿ ಸರ್. ಅದು ಮುಖ್ಯಮಂತ್ರಿಯವರು ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಯಾವುದೇ ಇಲಾಖೆ ಮಂತ್ರಿಗಳಿರ್ಬೋದು ಸರ್. ಯಾಕೆಂದ್ರೆ ನನ್ನನ್ನ ಜನ ಆಯ್ಕೆ ಮಾಡಿ ಕಳಿಸಿರೋದೇನಕ್ಕೆ ಸರ್? ವಿಧಾನಸೌಧಕ್ಕೆ. ಅದೇ ಉದ್ದೇಶಕ್ಕೋಸ್ಕರ ನನ್ನ ಕ್ಷೇತ್ರದ ಜನರ ಧ್ವನಿಯಾಗಿ ವಿಧಾನಸೌಧದಲ್ಲಿ ನನ್ನ ಕ್ಷೇತ್ರದ ಸಮಸ್ಯೆನ ಎತ್ತಿಡಿದಕ್ಕಂತ ಕೆಲಸ ಮಾಡಬೇಕು ಅಂತ ಹೇಳಿ ಕಳಿಸಿರ್ತಾರೆ ಸರ್. ಆ ಸ್ಥಾನಕ್ಕೆ ನಾವು ಸರ್ ಶಕ್ತಿ ತುಂಬತಕ್ಕಂಥ ಕೆಲಸ, ಆ ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ಸರ್. ಈ ನಿಟ್ಟಿನಲ್ಲಿ ಯಾವುದೇ ಸಮಸ್ಯೆ ಯಾರೇ ಇದ್ರು ಸರ್, ನನ್ನ ಕ್ಷೇತ್ರದ ಜನತೆ ನನ್ನ ತಲೆಯಲ್ಲಿರ್ತಾರೆ ಸರ್. ಯಾರಿದ್ರು ಸರ್, ಖಂಡಿತವಾಗ್ಲೂ ಕೂಡ ನಾವು ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.